ಅರ್ಥ ಆಯ್ತು. ಅಂದ್ರೆ ಜೀವನದಲ್ಲಿ ಯಾರನ್ನೂ ಮದುವೆ ಆಗಲ್ಲ. ಓಕೆ, ಮುಂದಿನ ದಂಪತಿಗಳು. ಅವರಿಲ್ಲ ಅಂದ್ರೆ ಬದುಕೋಕೆ ಆಗೋಲ್ಲ. ನೀನಿಲ್ಲ ಅಂದ್ರೆ ಬದುಕೋಕೆ ಆಗಲ್ಲ. ಓಕೆ, ನಿಮ್ಮನ್ ಬಿಟ್ಟು ಅವರಿಲ್ಲ ಅಂದ್ರೆ ನನಗೆ ಬದುಕಕ್ಕಾಗಲ್ಲ. ಫಿಕ್ಸಾ? ಡಾಕ್ಟರ್ ಆರೋಗ್ಯ ಸ್ವಾಮಿಗಳೇ. 4th ಆಪ್ಷನ್ ಸರ್, ಅವರಿಲ್ಲದೆ ಅಂದ್ರೆ ಬದುಕೋಕ್ಕಾಗಲ್ಲ. ನಿಮ್ಮನೇಲೂ ಆಗಿತ್ತು ಸಿಚುವೇಶನ್? ಮ್ಯಾರೇಜ್ ಟೈಮ್ ಬಂದಾಗ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಯ್ತು. ಓಕೆ, ಅದೇ ಆಪ್ಷನ್ 4. ಸ್ಫೂರ್ತಿ ದಂಪತಿ. ಈಗ ನಾವು ಕಾಪಿ ಪೇಸ್ಟ್ HR ಅವ್ರನ್ನ ಕಾಪಿ ಮಾಡ್ತೀವಿ. ನೋಡಿದ್ರ ಅದಕ್ಕೆ ಅವಾಗ್ಲೇ ಹೇಳಿದ್ದು ಕಾಪಿ ಪೇಸ್ಟ್ ಅಂತ ಹೇಳ್ಬಾರ್ದು ಅಲ್ವಾ? ಅದೇ ನೋಡೋಣ ಅಧ್ಯಕ್ಷೆ, ಸರಿಯಾದ ಉತ್ತರಗಳನ್ನ ಆರ್ಡರ್ ವೈಸ್ ತೋರಿಸ್ಬಿಡಿ. ಅವ್ರಿಲ್ಲ ಅಂದ್ರೆ ಬದುಕೋಕೆ ಆಗೋದಿಲ್ಲ. ಟಾಪ್ 1 ಉತ್ತರ. ಮನೆ ಬಿಟ್ಟು ಹೋಗ್ತೀನಿ ಟಾಪ್ 2 ಉತ್ತರ. ಜೀವನದಲ್ಲಿ ಯಾರನ್ನೂ ಮದ್ವೆ ಆಗೋದಿಲ್ಲ ಟಾಪ್ 3 ಉತ್ತರ. ಊಟ ತಿಂಡಿ ಬಿಟ್ಬಿಡೋದು ಟಾಪ್ 4 ಉತ್ತರ. ಓಕೆ ಅಧ್ಯಕ್ಷೆ, ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ಬಂದಿದೆ ಅಂತ ನೋಡುವಂತ ಸಮಯ. ವೀಣಾ ದಂಪತಿಗಳಿಗೆ ಸಿಗ್ತಾ ಇದೆ 100 ಅಂಕಗಳು. ಡಾಕ್ಟರ್ ಮತ್ತು ಆರೋಗ್ಯ ಸ್ವಾಮಿಯವರಿಗೆ ಸಿಗ್ತಾ ಇದೆ 100 ಅಂಕಗಳು. ಮಾತೆ ಆಡದ ಸ್ಫೂರ್ತಿಯವರಿಗೆ ಸಿಗ್ತಾ ಇದೆ 50 ಅಂಕಗಳು. ಸೊ ಇವ್ರು ಕಾಪಿ ಮಾಡೋರ ಮೇಲೆ ಆ ಮಾರ್ಕ್ಸ್ ಅವ್ರಿಗೂ ಹೋಗುತ್ತೆ. HR ದಂಪತಿಗಳಿಗೆ ಸಿಗ್ತಾ ಇದೆ ಅದೇ 50 ಅಂಕಗಳು. ಓಕೆ, ವೀಣಾ ಶ್ರೀನಿವಾಸ್ ಅವರಿಗೆ ಸಿಗ್ತಾ ಇದೆ 275 ಅಂಕಗಳು. ಹಾಗೆ ಡಾಕ್ಟರ್ ಹಾಗೂ ಆರೋಗ್ಯ ಸ್ವಾಮಿಯವರಿಗೆ ಸಿಗ್ತಾ ಇದೆ 250 ಅಂಕಗಳು. ಹಾಗೂ ಸ್ಫೂರ್ತಿ ವಿನಯ್ ದಂಪತಿಗೆ ಸಿಗ್ತಾ ಇದೆ 325 ಅಂಕಗಳು. ನಯನ ವಿಶ್ವನಾಥ್ ದಂಪತಿಗೆ ಸಿಗ್ತಾ ಇದೆ 275 ಅಂಕಗಳು. ಈ ಸುತ್ತಿನ ವಿಜೇತರಾಗಿರ್ತಕ್ಕಂಥದ್ದು ಸ್ಫೂರ್ತಿ ವಿನಯ್ ರೆಡ್ಡಿ. ಈ ಸುತ್ತಿನಲ್ಲಿ ವಿನ್ನರ್ ಆಗಿರುವಂತ ನಿಮ್ಗೆ ಸಿಗ್ತಾ ಇದೆ ಒಂದು 3 ಪೀಸ್ ಕುಕ್ಕರ್ ಸೆಟ್. ಕಂಗ್ರ್ಯಾಚುಲೇಷನ್ ಸರ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಈಗ ಮುಂದಿನ ಸುತ್ತಿಗೆ ಹೋಗುವಂತ ಸಮಯ. ನಮ್ಮ 2ನೇ ಸುತ್ತು ಸೂಪರ್ ಜೋಡಿ. ಓಕೆ, ಪ್ರಾಪರ್ಟಿ ರೆಡಿ ಆಗಿದೆ. ನಮ್ಮ 2ನೇ ಸುತ್ತಿನ ಪ್ರಾಪರ್ಟಿ ನೋಡ್ತಾ ಇದ್ದೀರಾ. ಅಲ್ಲಿ ಒಂದು ಕಮಾನು ನಿಲ್ಸಿದ್ದಾರೆ, ಜೊತೆಗೆ ಮಧ್ಯದಲ್ಲಿ ಒಂದು ಪ್ರೀತಿಯ ಲವ್ ಮಾರ್ಕ್ ಇದೆ. ಕಾಣಿಸ್ತಿದೆಯಲ್ವಾ? ಓಕೆನಾ? ಏನಿಲ್ಲ, ಸಿಂಪಲ್. ಇಲ್ಲಿ ಬಲೂನ್ಗಳಿದಾವೆ. ಸೊ ಈ ಬಲೂನ್ಗಳನ್ನ ಗಂಡ ಹೆಂಡತಿ ಇಬ್ರಲ್ಲಿ ಯಾರು ಊದ್ಬಿಟ್ಟು ಅದನ್ನ ಕಟ್ಬಿಟ್ಟು ಕೊಡ್ಬೇಕು. ಸೊ ಇಲ್ಲಿಂದ ನೀವು ಊದಿ ಕಟ್ಕೊಟ್ರೆ ಇಲ್ಲಿಂದ ಒಂದೇ ಕೈನಲ್ಲಿ ಯಾವ ಕೈ ಬೇಕಾದ್ರೂ ಆಗಿರ್ಬೋದು ತಗೊಂಡ್ರು ಒಳಗಡೆಯಿಂದ ಹಾಕ್ಬೇಕು. ಎಷ್ಟು ಬಲೂನ್ಗಳನ್ನ 60 ಸೆಕೆಂಡ್ಗಳಲ್ಲಿ ನೀವು ಹಾಕ್ತಿರೋ ಅದ್ರ ಮೇಲೆ ಅತಿ ಹೆಚ್ಚು ಬಲೂನ್ ಅನ್ನ ಯಾರು ಹಾಕಿರ್ತಾರೋ ಅವ್ರು ವಿನ್ನರ್ ಅಂತ ಘೋಷಣೆ ಮಾಡಲಾಗುತ್ತೆ. ಪೂರ್ತಿ ಹಾಗೂ ವಿನಯ್ ಅವರೇ ನೀವೇ ಬನ್ನಿ. ಓಕೆ, ನಿಮ್ಮ ಸಮಯ ಶುರುವಾಗ್ತಾ ಇದೆ. ಇನ್ 3, 2, 1. ಟೈಮ್ ಆಯ್ತು. ಬೇಗ. ಒಂದೇ ಕೈನಲ್ಲಿ ನೀವು ಇನ್ನೊಂದು ಊದಕ್ಕೆ ಶುರು ಮಾಡಿ. ವೆರಿ ಗುಡ್. ಒಂದು ಊದಿ ಅವ್ರು ಬರೋ ಅಷ್ಟ್ರಲ್ಲಿ ಬೇಗ ಊದ್ಬಿಟ್ಟು ಗಂಟೆ ಹಾಕ್ಬಿಡಿ ಪಟ್ ಅಂತ. ವೆರಿ ಗುಡ್. 10, 9, 8, 7, 6, 5, 4, 3, 2.
ಅದ್ಭುತವಾಗಿ ಆಡೋರಿ, ಸೂಪರ್. ಆ ಲಾಸ್ಟ್ ಕೊನೆ ಸೆಕೆಂಡ್ ಅಲ್ಲಿ ಒಂದು ಬಾಲ್ ಬಿದ್ದಿದೆ. ಲವ್ ಮ್ಯಾರೇಜು ಅಂತ ಎಲ್ಲರದು ಹೇಳ್ತಾ ಇದೀವಿ. ನಿಮ್ಮ ಲವ್ ಸ್ಟೋರಿ ಹೆಂಗ್ ಶುರು ಆಯ್ತು? ಸೊ ಸೇಮ್ ಆಫೀಸೇ. ಸೊ ಕೊಲೀಗ್ಸ್ ಆಗಿ ಜಾಯ್ನ್ ಆಗಿದ್ವಿ ಅಂಡ್ ದೆನ್ ಇಬ್ಬರಿಗೂ ಸೇಮ್ ಟೇಸ್ಟ್. ಸೊ ಒನ್ ಗುಡ್ ಥಿಂಗ್ ಇಸ್ ಅವರು ನಿಜ ಹೇಳ್ತಾರೆ, ಟ್ರೂತ್ ಜಾಸ್ತಿ ನಂಬಿಕೆ ಇದೆ. ಸೊ ಫಾರ್ ದ್ಯಾಟ್ ರೀಸನ್ ನಾನು ಪ್ರಪೋಸ್ ಮಾಡಿದ್ದೆ ಅವ್ರಿಗೆ. ಸೊ ಅಷ್ಟು ಸಾಕು, ಟಿಕ್ ಮಾರ್ಕ್ ಆಯ್ತು ನಮ್ಮ ಬಾಕ್ಸ್. ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡ್ಬಿಟ್ರಾ? ಒಪ್ಕೊಂಡ್ಬಿಟ್ಟೆ. ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅವ್ರು ಪ್ರಪೋಸ್ ಮಾಡ್ತಾರೆ ಅದ್ ಅಂತ. ಹೆಂಗೆ ಮೇಡಮ್, ಇವ್ರು ನೋಡಿ ಕೊಲೀಗ್ ಆದ್ವಿ, ಒಟ್ಟಿಗೆ ಕೆಲ್ಸಕ್ಕೆ ಸೇರ್ಕೊಂಡ್ವಿ, ಆಮೇಲೆ ನಮ್ ಟೇಸ್ಟ್ ಎಲ್ಲ ಒಂದೇ ಇತ್ತು. ಟೇಸ್ಟ್ ಎಲ್ಲ ಒಂದೇ ಅಂತ ಹೆಂಗ್ ಗೊತ್ತಾಯ್ತು? ಅದೇ ಆಫೀಸ್ ನಲ್ಲಿ ಮೀಟ್ ಆದ್ವಿ. ಸೊ 2 years ಒಟ್ಟಿಗೆ ಸೇಮ್ ಟೀಮ್ಮೇಟ್ಸ್ ಪ್ರಾಜೆಕ್ಟ್ಸ್ ನಲ್ಲೆಲ್ಲ ಕೆಲಸ ಮಾಡ್ತಿದ್ವಿ. ಅವಾಗ ಜಾಸ್ತಿ ಹ್ಯಾಂಗ್ ಔಟ್ ಮಾಡ್ತಾ ಇದ್ವಿ. ಸೊ ಆವಾಗ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡ್ವಿ ಅಂಡ್ ಆವಾಗ ಜಾಸ್ತಿ ಇಷ್ಟ ಆದ್ರು. ಅಂದ್ರೆ ಪ್ರಾಜೆಕ್ಟ್ ಯಾವ್ದದು? ಆಫೀಸ್ ಪ್ರಾಜೆಕ್ಟ್. ಅಲ್ಲ, ಅವ್ರು ಹೇಳಿದ್ರು ನನಗೆ ಅವಳು ತುಂಬಾ ಸತ್ಯ ಹೇಳ್ತಾಳೆ ಅದಿಷ್ಟ ಅಂತ. ನಿಮ್ಗೇನ್ ಇಷ್ಟ? ನಾನ್ ಜಾಸ್ತಿ ನಮ್ಮಪ್ಪ ಕ್ವಾಲಿಟಿನ ನೋಡ್ತಿದ್ದೆ ಇವ್ರಲ್ಲಿ. ಆಹಾ. ಸೊ ಅದಕ್ಕೋಸ್ಕರ ಲೈಕ್ ಫಸ್ಟಿಗೆನೆ ಇಷ್ಟ ಆಗ್ಬಿಟ್ರು. ಈಗ ಅವ್ರು ಚಾಲೆಂಜ್ ಕೊಟ್ಟಿರೋದು ನಮ್ಮ HR ಫ್ಯಾಮಿಲಿಗೆ. ಬನ್ನಿ. ನಿಮ್ಮ ಸಮಯ ಶುರುವಾಗ್ತಾ ಇದೆ. ಇನ್ 3, 2, 1. ಅಣ್ಣ ಹಂಗ್ ಹೊಡೆದ್ರೆ ಹೋಗಲ್ಲ, ಹೋಗೋದಿಲ್ಲ. ಹೋಗಲ್ಲ, ಹಂಗ್ ಹೊಡೆದ್ರೆ ಹೋಗಲ್ಲ. ಒಂದೇ ಕೈ. ಒಂದೇ ಕೈ, ನಿಧಾನ. ನಿಧಾನ. ಅದು 9, 8, 7, 6, 5, 4, 3, 2, 1, 0. ಸೂಪರ್ ಆಗುದು ಬಲೂನ್ಗಳ. ಯಾಕಂದ್ರೆ ಆ ಟೈಮಲ್ಲಿ 4 ಬಲೂನ್ನ ಊದಿದಿರ ನೀವು, 3 ಬಲೂನ್ನ ಒಳಗಡೆ ಹಾಕಿದ್ರಿ. ನಿಮ್ಮ ಲವ್ ಸ್ಟೋರಿ ಹೆಂಗ್ ಶುರುವಾಯ್ತು? ಇಲ್ಲ, ಸೇಮ್ ಕಾಲೇಜಲ್ಲಿ ಇದ್ವಿ. ಹಿ ವಾಸ್ ಮೈ ಸೀನಿಯರ್, ನಾನು ಜೂನಿಯರ್ ಇದ್ದೆ. ಸೊ ನಾನು ಕಾಲೇಜ್ ಬಿಡುವಾಗ ಇವ್ರದ್ದು ಹೊಸ ಎಂಟ್ರಿ. ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ಹಾಗೆ ಮಾತಾಡ್ಕೊಂತ ನಮ್ ಸರ್ ಒಂದ್ ಏನ್ ಗೊತ್ತಾ, ಡಿಫ್ರೆಂಟ್ ಟೈಪ್ ಆಫ್ ಲವ್ ಸ್ಟೋರಿ. ಹೇಳಿ. ಇವರು ಯಾವತ್ತೂ ನಮ್ಗೇನು ಹೇಳಲಿಲ್ಲ, ನಾನು ಯಾವಾಗ್ಲೂ ಇವಳಿಗೇನು ಹೇಳಿಲ್ಲ. ಬಟ್ ಅದೊಂದು ಮ್ಯೂಚುವಲ್ ಕನೆಕ್ಷನ್, ಅಂಡರ್ಸ್ಟ್ಯಾಂಡಿಂಗ್. ಸೊ ವಿ ಅಂಡರ್ಸ್ಟುಡ್, ಇವಳಿಗೆ ನಾನ್ ಬೇಕು, ನನ್ಗೆ ಇವಳು ಬೇಕು ಅಂತ. ಬ್ಯೂಟಿಫುಲ್. ಐ ಲವ್ ಯು ಹೇಳ್ದಲ್ಲ ಅನ್ನಿಸ್ಬಿಡ್ತು. ಎಸ್. ಅವ್ರ ಮಕ್ಕ ನೋಡೇ ಮಾತಾಡಲ್ವಲ್ಲ, ಯಾಕೆ ಅಂತ ನೀವು ನಾನು ಅವಾಗ ಆಡ್ದಲ್ಲ ಸರ್. ಗಂಗಾ, ನಾಗವಲ್ಲಿ. ಸರಿ, ಅಷ್ಟೆಲ್ಲ ಗೊತ್ತಿದ್ರು ಹೆಂಗ್ ಮದ್ವೆ ಆದ್ರಿ ಸರ್? ಗೊತ್ತಾಯ್ತಾನೆ 6 ವರ್ಷದಲ್ಲಿ ನೋಡಕ್ಕಾಗಲ್ಲ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಗಂಗಾ ಇರಳು ನಾಗವಲ್ಲಿ ಯಾಕೆ ಬದ್ದಾಗ್ಬಿಡ್ತಾಳೆ ಅಂತ. ಸರ್ ನೋಡಕ್ಕಾಗಲ್ಲ ಸರ್, ಬಾಕಿ ಎಲ್ಲ ಆಗತ್ತೆ.